ನಮಸ್ತೆ, ನನ್ನ ಹೆಸರು ಆಶಾ ನೂಜಿ. ಮಮತಾ ಶೃಂಗೇರಿ ಅವರ ಅಮೃತಬಿಂದು ಕವನ ಸಂಕಲನದಿಂದ ನಾನು ಬಯಕೆ ಎಂಬ ಶೀರ್ಷಿಕೆಯಡಿಯಲ್ಲಿ ಕವನವನ್ನು ವಾಚಿಸುವೆ. ಕವನದ ಶೀರ್ಷಿಕೆ ಬಯಕೆ. ಕನಸುಗಳ ಕಿಂಡಿಯಿಂದ ಹೊರಟಿವೆ ಒಂದೊಂದು ಬಯಕೆಗಳು ತೂರಿ. ನೂರಾರು ಅಡೆತಡೆಗಳ ಗೋಡೆ ದಾಟಿ ಕಾರ್ಮೋಡ ಕವಿದ ಕತ್ತಲ ಬಾಳಲ್ಲಿ. ನೂರಾರು ಅಡೆತಡೆಗಳ ಗೋಡೆ ದಾಟಿ ಕಾರ್ಮೋಡ ಕವಿದ ಕತ್ತಲ ಬಾಳಲ್ಲಿ ಮೂಡಿ ಬರುತ್ತಲಿವೆ ನವ ಸ್ವಪ್ನಗಳು. ಪುಟ್ಟ ಹೊಂಗಿರಣ ನಗೆಯನ್ನು ಚೆಲ್ಲಿ ಕಾಡಿ ಕರೆಯಿತು ತನ್ನನ್ನು ಹೊರಾಂಗಣಕ್ಕೆ. ಮೂಕ ಪಕ್ಷಿ ಮಾತಾಡಿದೆ ಕಣ್ಣೋಟದಲ್ಲಿ ಕಾಡುತ್ತಿದೆ ಆಸೆಗಳ ಭೃಂಗದ ಬೆನ್ನೇರಿ. ಸಾವಿರ ಭಾವನೆ ಹೇಳದೆ ತಡವರಿಸುತ್ತಲೇ ಹಾರಾಡುವ ಮನಸ್ಸೇಕೋ ಹಿಡಿತಕ್ಕೆ ಸಿಗುತ್ತಿಲ್ಲ. ಕನಸ ನನಸಾಗುವ ದಾರಿ ಕ್ಷೀಣವಾಗಿದೆಯಲ್ಲ. ಸ್ವಚ್ಛಂದವಾಗಿ ಹಾರುವ ಚಿಟ್ಟೆ ಕೈ ಬೀಸಿ ಕರೆದು ಬಣ್ಣ ಬಣ್ಣದ ಜಗತ್ತಿಗೆ ಬಾಯೆನುತಲಿ ಸೆಳೆದು. ಅರಿಯದಾಗಿ ಕತ್ತಲೆಯಲ್ಲಿ ದಾರಿ ಯಾವುದೆಂದು ಕಣ್ಣುಗಳು ಕಾತರಿಸಿದೆ ಹೊಸ ಕನಸ ಕಾಣಲು. ಬೇಲಿ ಹಾಕಬೇಡಿರಿ ಅದಕ್ಕೆ ಯಾವಾಗಲೂ. ಪಯಣ ಹೊರಟಿದೆ ಹುಡುಕಿ ಹೊಸ ದಾರಿ. ಕಿಂಡಿಯ ಮೀರಿ ಹೊಂಗಿರಣದ ಹಿಂದೆ ಜಾರಿ. 16ನೇ ಕವನ ಅಂತರಾಳ. ಶೀರ್ಷಿಕೆ ಅಂತರಾಳ. ಅವಳ ಅಂತರಾಳವನ್ನು ಹೇಗೆ ಬಣ್ಣಿಸಲಿ. ಕಟ್ಟಿ ಹಾಕಲಾಗಿದೆ ಅವಳ ರೆಕ್ಕೆಯನ್ನು. ತುಂಡರಿಸಲಾಗಿದೆ ಅವಳ ಭಾವನೆಗಳನ್ನು. ಬಂಧಿಸಲಾಗಿದೆ ಹಲವಾರು ನಿಯಮದಲ್ಲಿ. ಮಗಳಾಗಿ ಪತ್ನಿಯಾಗಿ ಅವಳು ಹೀಗಿರಬೇಕು. ತಾಯಿಯಾಗಿ ಇದನ್ನೆಲ್ಲ ಮಾಡಲೇಬೇಕು. ಮಗಳಾಗಿ ಪತ್ನಿಯಾಗಿ ಅವಳು ಹೀಗಿರಲೇಬೇಕು. ತಾಯಿಯಾಗಿ ಇದನ್ನೆಲ್ಲ ಮಾಡಲೇಬೇಕು. ಸೊಸೆಯಾಗಿ ಜವಾಬ್ದಾರಿಯ ನಿಭಾಯಿಸಬೇಕು ಎನ್ನುವ ನಿಯಮಕ್ಕೆ ಸರಿಯಾಗಿ ಅವಳ ಬದುಕು. ಅಂತರಾಳದಲ್ಲಿ ಎದ್ದ 100 ಪ್ರಶ್ನೆಗಳಿಗೆ ಅವಳಿಗಿನ್ನೂ ಸರಿಯಾದ ಉತ್ತರವೇ ದೊರಕಿಲ್ಲ. ಅವಳಂತರಾಳದಲ್ಲಿ ಎದ್ದ 100 ಪ್ರಶ್ನೆಗಳಿಗೆ ಅವಳಿಗಿನ್ನೂ ಸರಿಯಾದ ಉತ್ತರವೇ ದೊರಕಿಲ್ಲ. ತನ್ನ ಅಸ್ತಿತ್ವ ಎಲ್ಲಿ ಹೇಗೆ ಎಂಬ ಮನದ ಮಾತಿಗೆ ಪ್ರತಿಕ್ಷಣದ ಹುಡುಕಾಟಕ್ಕೆ ತೆರೆ ಇನ್ನೂ ಬಿದ್ದಿಲ್ಲ. ಹಕ್ಕಿಯಂತೆ ರೆಕ್ಕೆ ಬಿಚ್ಚಿ ಮೇಲೆ ಹಾರುವ ಬಯಕೆ. ಚಿಗರೆಯಂತೆ ನಿರ್ಬೇಡೆಯಿಂದ ಓಡುವ ಬಯಕೆ. ಕಲೆ ಸಾಹಿತ್ಯದಲ್ಲಿ ಪ್ರತಿಭೆ ತೋರುವ ಬಯಕೆ. ಬಂಧನ ಮೀರಿ ತನ್ನ ಅಸ್ತಿತ್ವವನ್ನು ಕಾಣುವ ಬಯಕೆ. ಅವೆಲ್ಲವೂ ಅಡಗಿದೆ ಅವಳ ಅಂತರಾಳದೊಳಗೆ. ಸುಪ್ತವಾಗಿ ಕುಳಿತಿಹವು ಹೊರಗೆ ತೋರಗೊಡದೆ. ಕಣ್ಣೀರಾಗಿ ಹೋಗುವುದು ಅವಳ ಮನದೊಳಗೆ. ಮಂದಹಾಸದ ಮೊಗ ತೋರುವಳು ಜಗತ್ತಿನೊಳಗೆ. ಕಣ್ಣೀರಾಗಿ ಹೋಗುವುದು ಅವಳ ಮನದೊಳಗೆ. ಮಂದಹಾಸದ ಮೊಗ ತೋರುವಳು ಜಗತ್ತಿನೊಳಗೆ. ಧನ್ಯವಾದಗಳು.